ಮೇಲೆ ಡ್ಯಾಮು ಫಿಶ್ ತವಾ ಫ್ರೈಗೆ ಫೇಮಸ್ಸು ಅಂತ ಎಲ್ರಿಗೂ ಗೊತ್ತು. ಆದರೆ ಇಲ್ಲಿ ಸೇತುವೆ ಮುರಿದು ತುಂಬ ದಿನನೇ ಆಗೋಯ್ತು. ನಮ್ಮ ರಾಜಕಾರಣಿಗಳು ಯಾರೂ ರೆಡಿನೇ ಮಾಡಿಸಿಲ್ಲ. ಇಲ್ಲಿ ಬರೋ ಪ್ರವಾಸಿಗರ ಹತ್ರ 10 ರೂಪಾಯಿ ಕಿತ್ಕೊಂಡಿದ್ರು ಈ ಸೇತುವೆ ರೆಡಿ ಆಗಿ ಹೋಗ್ತಿತ್ತು. ಈ ನೀರು ತಿಪ್ಕೋಡ್ನಹಳ್ಳಿಯಿಂದ ಬರುವಂಥದ್ದು. ಇದು ತುಂಬ ಹಳೆ ಸೇತುವೆ ಆಗಿರೋದ್ರಿಂದ ಮುರಿದೋಗೈತೆ. ನಾನೊಂದು ಗಾಣ ತಂದಿದ್ರೆ ಇವ್ರ ಥರ ಮೀನು ಹಿಡಿದು ಇಲ್ಲೇ ಫ್ರೈ ಮಾಡಿರುವೆ. ಆ ಕಡೆ ಈ ಕಡೆಗೆ ಸಪೋರ್ಟ್ ಕೊಟ್ಟು ಕೆಳಗಡೆಯಿಂದ ಬೆಂಕಿ ಹಾಕೋ ಆಸೆ ನನಗೂ ಇತ್ತು. ಆದರೆ ಏನು ಮಾಡೋದು, ಗಾಣ ತಂದಿಲ್ಲ. ಇಲ್ಲೇ ತವಾ ಫ್ರೈ ಮಾಡ್ತಾರೆ. 100 ರೂಪಾಯಿ ಕೊಟ್ಟರೆ ಒಳ್ಳೆ ಮೀನು ಸಿಗುತ್ತೆ. ತಿನ್ಕೊಂಡು ಮನೆಗೆ ಹೋಗ್ತೀನಿ. ಬೆಂಗಳೂರಲ್ಲಿರೋರಿಗೆ ಒನ್ ಡೇ ಔಟಿಂಗ್ಗೆ ಇದು ಒಂದು ಬೆಸ್ಟ್ ಪ್ಲೇಸು. ಈ ಬೋಟಿಂಗು ಮತ್ತು ಸ್ವಿಮ್ಮಿಂಗು ಎಲ್ಲ ವ್ಯವಸ್ಥೆನೂ ಇದೆ. ಇದು ಒನ್ ಡೇ ಟ್ರಿಪ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಇದು. ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬೋದು. ಜಸ್ಟ್ ಬೆಂಗಳೂರಿಂದ 25 ಕಿಲೋಮೀಟ್ರ್ ಅಷ್ಟೇ ಇಲ್ಲಿಗೆ. ರೋಡ್ ಇವಾಗಲೇ ಹಿಂಗದೆ. ಸ್ವಲ್ಪ ಮಳೆ ಅಂತಿದ್ರೆ ಇನ್ನೂ ಕಚಡವಾಗಿ ಹೋಗ್ಬಿಟ್ಟಿರೋದು. ಇಲ್ಲಂತೂ ಓಡಾಡೋಕ್ಕೆ ಆಗೋದಿಲ್ಲ. ಅದು ಹೆಂಗೆ ಓಡಾಡ್ತಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಮುಸ್ಲಿಮವ್ರು ಮಾತ್ರ ಒಳ್ಳೊಳ್ಳೆ ಜಾಗ ಇಡ್ತವ್ರೆ. ಹರಿಯ ನೀರು ಹತ್ರ ಒಳ್ಳೆ ಮಸೀದಿ ಕಟ್ಕೊಂಡು ಜೀವನ ಮಾಡ್ತಾವ್ರೆ ಇವರು. ಇಲ್ಲಿರೋದು ನಮ್ಮ ಗೌರ್ಮೆಂಟ್ ಸ್ಕೂಲು. ಇನ್ನೊಂದು 20 ವರ್ಷ ಹೋದರೆ ನಾವು ದುರ್ಬೀನ್ ಹಾಕಿ ಹುಡುಕ್ಬೇಕು ಗೌರ್ಮೆಂಟ್ ಸ್ಕೂಲ್ ಎಲ್ಲಿದ್ದಾವೆ ಅಂತ. ಇಲ್ಲಿ ಸೇತುವೆ ಮುರಿದಿರೋದಕ್ಕೂ ನಮ್ಮ ಹುಡುಗರು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೂ ಒಳ್ಳೆ ಸಖತ್ತಾಗೈತೆ ಜಾಗ. ಇವಾಗಲ್ಲಿ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾನೆ ಇರ್ತಾರೆ. ಅಲ್ಲಿ ಲವರ್ಸ್ಗಳಿಗೆ ಒಂದು ಒಳ್ಳೆ ಪ್ಲೇಸ್ ಇದು. ಈ ಜಾಗನ ಮೋಜು ಮಸ್ತಿ ಮಾಡೋರಿಗೆ ಮಾತ್ರ ಬಿಟ್ಕೊಡ್ಬೇಕಿತ್ತು. ಅಂದರೆ ಡ್ರಿಂಕ್ಸ್ ಮಾಡೋರಿಗೆ ಮಾತ್ರ ಇಲ್ಲಿ ಅಲೋ ಮಾಡಬೇಕಿತ್ತು. ಬೇರೆ ಯಾರನ್ನೂ ಇಲ್ಲಿ ಬಿಡಬಾರ್ದಿತ್ತು. ಆಗ ಮಸ್ತಾಗಿರೋದು ಜಾಗ. ಇನ್ನೂ ಅಲ್ಲೇ ಇರೋದು ಡ್ಯಾಮು. ಈಗ ಸ್ವಲ್ಪ ನೀರು ಬಿಟ್ಟಿದ್ದಾರೆ ಅಷ್ಟೇ, ಜಾಸ್ತಿ ನೀರು ಬಿಟ್ಟಿಲ್ಲ. ಇಲ್ಲಿ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಕಾಂಪಿಟೇಷನ್ ಅಂತ ಇದ್ದೇ ಇರುತ್ತೆ. ಯಾಕೆ ಅಂದರೆ ಒಂದು ಅಂಗಡಿಯಿಂದ 100 ಅಂಗಡಿ ಆಗಿದ್ದಿಲ್ಲಿ. 8-9 ಗಂಟೆ ಆಯಿತು ಅಂದರೆ ಏರಿಯಾ ಖರಾಬ್. ಇಲ್ಲಿ ಕಲಾಸಿಪಾಳ್ಯಗಿನ್ನ ಹೆಚ್ಚಾಗಿರುತ್ತೆ. ಇಲ್ಲಿ ಒಂದೊಂದು ಅಂಗಡಿಗೂ ಒಂದೊಂದು ಇನ್ಫ್ಲುಯೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಯಾಕೆಂದರೆ ಇಲ್ಲಿ ಇನ್ಫ್ಲುಯೆನ್ಸ್ ಇಲ್ಲ ಅಂದರೆ ಅಂಗಡಿಯಲ್ಲಿ ವ್ಯಾಪಾರ ಮಾಡೋದಕ್ಕಾಗೋದಿಲ್ಲ. ಹಾಗೆ ಇಲ್ಲೊಂದು ಆರ್ಮಿ ಬೇಸ್ ಕ್ಯಾಂಪು ಇದೆ. ಬಟ್ ಪರ್ಮಿಷನ್ ಇಲ್ಲದೆ ಒಳಗಡೆ ಬಿಡಲ್ಲ. ಪರ್ಮಿಷನ್ ಯಾರು ಕೊಡಲ್ಲ ಅಲ್ಲಿಗೆ ಹೋಗೋಕ್ಕೆ. ಇಲ್ಲಿ ಒಂದು 7-8 ಮನೆ ಇದ್ದಾವೆ. ಜನಗಳು ಇಲ್ಲೇ ವಾಸವಾಗಿರ್ತಾರೆ. ಆದರೆ ನಾವು ಕೊಡೋ ಟಾರ್ಚರ್ ಅದು ಹೆಂಗೆ ತಡ್ಕೊಂಡಿರ್ತಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಎಲ್ಲ ಥರದ್ದು ಸೌಲಭ್ಯ ಇದೆ. ಬಟ್ ಒಂದೇ ಒಂದು ಕಮ್ಮಿ ಆಗಿತ್ತು. ಇಲ್ಲೊಂದು ಹೋಮ್ ಸ್ಟೇ ಒಂದು ಮಾಡಿದರೆ ಸಖತ್ತಾಗಿರೋದು. ಯಾಕೆಂದರೆ ಇಲ್ಲೇ ಒಂಥರ ಸ್ಟೇ ಆಗೋದಕ್ಕೆ ಒಂಥರ ಮಜಾ ಇರೋದು. ಇಲ್ಲಿ ನ್ಯೂ ಇಯರ್ ಪಾರ್ಟಿಗಳು ಮಾಡೋದಕ್ಕೆ ಮಾಡಿಸಿದ ಜಾಗ ಇದು. ಅದಕ್ಕೋಸ್ಕರ ಆದರೂ ಒಂದು ಹೋಮ್ ಸ್ಟೇ ಇದ್ದಿದ್ರೆ ಒಳ್ಳೆ ಬಿಸ್ನೆಸ್ ಆಗಿರೋದು. ಇಲ್ಲಿಂದ 7-8 ಕಿಲೋಮೀಟ್ರಲ್ಲಿ ಹೋಮ್ ಸ್ಟೇಗಳಿದ್ದಾವೆ. ಆದರೆ ಇದೇ ಪ್ಲೇಸಲ್ಲಿ ಇರಬೇಕಿತ್ತು. ಏನು ಕ್ವಾಟ್ಲೆ ಕೊಡ್ತಾರೆ ಗುರು. ಇಲ್ಲಿಂದ ಅಲ್ಲಿಗೋಯ್ತಾರೆ, ಅಲ್ಲಿಂದ ಇಲ್ಲೂ ಬರ್ತಾರೆ. ಇವ್ರು ಹಿಂಗೆ ಆಡೋದು ನೋಡಿ ಪೆಟ್ರೋಲು ಡೀಸೆಲ್ ರೇಟೆಲ್ಲ ಜಾಸ್ತಿ ಮಾಡಿಬಿಟ್ಟವ್ರೆ. ಇದು ಡ್ಯಾಮ್ದು ವ್ಯೂ ಪಾಯಿಂಟ್. ಇದು ಡ್ಯಾಮ್ ಹತ್ರ ಯಾರನ್ನೂ ಬಿಡೋದಿಲ್ಲ. ಬಟ್ ಇಲ್ಲಿಂದ ಒಂದು 300 ಮೀಟರ್ ಹೋಗಿ ನೋಡ್ಕೊಂಬರ್ಬೇಕು. ಯಾಕೆಂದರೆ ಫುಲ್ಲು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಡ್ಯಾಮ್ ಕಾಣುತ್ತೆ. ಏನು ಇವ್ರಿಗೇನಾದರೂ ಹುಚ್ಚಿಡ್ದೈತಾ ಇವ್ರಿಗೆ? ನಾನು ಇಲ್ಲಿಗೆ ಬಂದಾಗೆಲ್ಲ ಒಂದೇ ಶಾಪಲ್ಲಿ ನಾನು ಫಿಶ್ ತಿನ್ನೋದು. ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಬೇರೆ ಅಂಗಡಿಯೆಲ್ಲ ನಾನು ಟೇಸ್ಟೇ ಮಾಡಿಲ್ಲ. ಇದು ಒಂದೇ ಅಂಗಡಿಲಿ ನಾನು ಟೇಸ್ಟ್ ಮಾಡಿರೋದು. ಒಂಥರ ಇದು ನನ್ನ ಫೇವ್ರೇಟ್ ಅಂಗಡಿ ಇದು. ಇಲ್ಲೇ ಇರೋದು ಡ್ಯಾಮ್ದು ವ್ಯೂ ಪಾಯಿಂಟು. ಇಲ್ಲಿ ಕೂತ್ಕೊಂಡು ಆರಾಮಾಗಿ ನೋಡ್ಕೊಂಡು ತಿನ್ನೋದಷ್ಟೇ.